ತ್ರಿಕೋನ ಧ್ವಜ ಭೀಮನ ಅಮಾವಾಸ್ಯೆ, ಪೌರಾಣಿಕ ಸತ್ಯ, ಜ್ಯೋತಿರ್ಭೀಮೇಶ್ವರ ವ್ರತ ಮತ್ತು ಅದರ ಸಾಂಸ್ಕೃತಿಕ ಸಂದೇಶ. ಮಣ್ಣಿನ ಹಣತೆ. ಆಷಾಢ ಮಾಸದ ಅಮಾವಾಸ್ಯೆ ಎಂದಾಕ್ಷಣ ಕನ್ನಡನಾಡಿನ ಮನೆಮನೆಗಳಲ್ಲಿ ನೆನಪಾಗುವುದು ಜ್ಯೋತಿರ್ಭೀಮೇಶ್ವರ ವ್ರತ, ಜನಪ್ರಿಯವಾಗಿ ಕರೆಯುವ ಭೀಮನ ಅಮಾವಾಸ್ಯೆ. ಇದು ಕೇವಲ ಪತಿ ಪತ್ನಿಯ ಆಚರಣೆಯಲ್ಲ, ಇದರ ಹಿಂದೆ ದಾಂಪತ್ಯದ ಪಾವಿತ್ರ್ಯ, ಪರಸ್ಪರ ಗೌರವ, ಕುಟುಂಬದ ಕ್ಷೇಮ ಮತ್ತು ಧರ್ಮದ ಬೆಳಕು ಎಂಬ ಆಳವಾದ ಸಾಂಸ್ಕೃತಿಕ ಆಶಯಗಳಿವೆ. ದಾಸವಾಳ ಜ್ಯೋತಿರ್ಭೀಮೇಶ್ವರ ವ್ರತಕಥೆಯ ಸಾರ. ಜನಪದ ಪರಂಪರೆಯಲ್ಲಿ ಪ್ರಸಿದ್ಧವಾಗಿರುವ ವ್ರತಕಥೆಯ ಪ್ರಕಾರ, ಒಬ್ಬ ಬಡ ಬ್ರಾಹ್ಮಣನ ಮಗಳು ತನ್ನ ಪತಿಯೊಂದಿಗೆ ಸುಖವಾಗಿ ಸಂಸಾರ ನಡೆಸುತ್ತಿದ್ದಳು. ಆಕೆ ತನ್ನ ಕುಟುಂಬದ ಹಿರಿಯರಿಂದ ಜ್ಯೋತಿರ್ಭೀಮೇಶ್ವರ ವ್ರತದ ಮಹಿಮೆಯನ್ನು ತಿಳಿದು ಶ್ರದ್ಧಾಭಕ್ತಿಯಿಂದ ಈ ವ್ರತವನ್ನು ಆಚರಿಸುತ್ತಾಳೆ. ದೀಪಗಳನ್ನು ಬೆಳಗಿಸಿ ಶಿವಪಾರ್ವತಿಯರನ್ನು ಜ್ಯೋತಿರ್ಭೀಮೇಶ್ವರ ರೂಪದಲ್ಲಿ ಪೂಜಿಸಿ ತನ್ನ ದಾಂಪತ್ಯದ ಕ್ಷೇಮಕ್ಕಾಗಿ ಪ್ರಾರ್ಥಿಸುತ್ತಾಳೆ. ವ್ರತದ ಭಕ್ತಿಯಿಂದ ಆಕೆಯ ಜೀವನದಲ್ಲಿದ್ದ ಸಂಕಷ್ಟಗಳು ದೂರವಾಗಿ ದಾಂಪತ್ಯದಲ್ಲಿ ಸುಖ ಸಮೃದ್ಧಿ ನೆಲೆಸುತ್ತದೆ ಎಂಬುದು ಈ ಕಥೆಯ ಮೂಲ ಸಂದೇಶ. ಈ ಕಥೆಯ ವಿವಿಧ ಪ್ರಾದೇಶಿಕ ರೂಪಗಳಲ್ಲಿ ಘಟನೆಗಳು ಹಾಗೂ ಪಾತ್ರಗಳ ವಿವರಗಳಲ್ಲಿ ವ್ಯತ್ಯಾಸಗಳಿದ್ದರೂ, ಎಲ್ಲ ರೂಪಗಳಲ್ಲಿಯೂ ಭಕ್ತಿ, ದಾಂಪತ್ಯ ನಿಷ್ಠೆ, ಶಿವಪಾರ್ವತಿಯರ ಅನುಗ್ರಹ ಮತ್ತು ಕುಟುಂಬದ ಕ್ಷೇಮ ಎಂಬ ಸಾಮಾನ್ಯ ಆಶಯ ಕಂಡುಬರುತ್ತದೆ. ಬೆಂಕಿ. ಹಾಗಾದರೆ ಭೀಮ ಎಂಬ ಹೆಸರು ಏಕೆ? ಮಹಾಭಾರತದ ಅಜ್ಞಾತವಾಸದ ಸಂದರ್ಭದಲ್ಲಿ ಮತ್ಸ್ಯ ದೇಶದಲ್ಲಿ ಸೈರಂಧ್ರಿಯಾಗಿದ್ದ ದ್ರೌಪದಿಗೆ ಕೀಚಕನಿಂದ ಅಪಮಾನ ಮತ್ತು ಅಪಾಯ ಎದುರಾದಾಗ, ಆಕೆಯ ಗೌರವ ಮತ್ತು ಪ್ರಾಣವನ್ನು ಕಾಪಾಡಲು ಭೀಮಸೇನನು ಧೈರ್ಯದಿಂದ ಮುಂದೆ ಬರುತ್ತಾನೆ. ಕೀಚಕನ ಅಹಂಕಾರವನ್ನು ಸಂಹರಿಸಿ ದ್ರೌಪದಿಯ ಮಾನವನ್ನು ರಕ್ಷಿಸುತ್ತಾನೆ. ಈ ಪ್ರಸಂಗವನ್ನು ಭೀಮನ ಅಮಾವಾಸ್ಯೆಯೊಂದಿಗೆ ಜೋಡಿಸುವ ಜನಪದ ಸಾಂಸ್ಕೃತಿಕ ವ್ಯಾಖ್ಯಾನವೂ ಪ್ರಸಿದ್ಧವಾಗಿದೆ. ಆದರೆ ಮಹಾಭಾರತದಲ್ಲಿಯೇ ಭೀಮನ ಅಮಾವಾಸ್ಯೆ ಎಂಬ ವ್ರತವು ಕೀಚಕವಧೆಯ ಸ್ಮರಣಾರ್ಥವಾಗಿ ಸ್ಥಾಪಿತವಾಯಿತು ಎಂದು ನೇರವಾಗಿ ಹೇಳಿರುವುದಿಲ್ಲ ಎಂಬುದನ್ನು ಗಮನಿಸುವುದು ಮುಖ್ಯ. ಹೀಗಾಗಿ ಭೀಮನನ್ನು ಕೇವಲ ಬಲಶಾಲಿ ಯೋಧನಾಗಿ ನೋಡುವುದಕ್ಕಿಂತ ಅನ್ಯಾಯದ ವಿರುದ್ಧ ನಿಂತು ಸ್ತ್ರೀಯ ಮಾನವನ್ನು ಕಾಪಾಡಿದ ಧೈರ್ಯದ ಸಂಕೇತವಾಗಿ ನೋಡುವುದು ಈ ಆಚರಣೆಗೆ ಒಂದು ಅರ್ಥಪೂರ್ಣ ಸಾಂಸ್ಕೃತಿಕ ಆಯಾಮವನ್ನು ನೀಡುತ್ತದೆ. ಮಣ್ಣಿನ ಹಣತೆ. ಜ್ಯೋತಿ ಯ ಅರ್ಥವೇನು? ಜ್ಯೋತಿರ್ಭೀಮೇಶ್ವರ ಎಂಬ ಹೆಸರಿನಲ್ಲಿರುವ ಜ್ಯೋತಿ ಕೇವಲ ಮನೆಯ ದೀಪವಲ್ಲ. ಅದು ಅಜ್ಞಾನವನ್ನು ದೂರ ಮಾಡುವ ಜ್ಞಾನ, ಕತ್ತಲೆಯನ್ನು ಹೋಗಲಾಡಿಸುವ ಬೆಳಕು ಮತ್ತು ಬದುಕಿನಲ್ಲಿ ಧರ್ಮದ ದಾರಿಯನ್ನು ತೋರಿಸುವ ಆಶಾಕಿರಣದ ಸಂಕೇತ. ಶಿವಪಾರ್ವತಿಯರನ್ನು ದಾಂಪತ್ಯದ ಆದರ್ಶ ರೂಪವಾಗಿ ಪೂಜಿಸುವ ಈ ಸಂದರ್ಭದಲ್ಲಿ ದೀಪ ಬೆಳಗಿಸುವುದು, ನಮ್ಮ ಮನೆಯಲ್ಲೂ ಪ್ರೀತಿ, ನಂಬಿಕೆ, ನೆಮ್ಮದಿ ಮತ್ತು ಧರ್ಮದ ಬೆಳಕು ಸದಾ ಇರಲಿ ಎಂಬ ಪ್ರಾರ್ಥನೆಯಂತಿದೆ. ಮೂಲಿಕೆ. ಕಾಲ ಬದಲಾದಂತೆ ಆಚರಣೆಯ ರೂಪವೂ ಬದಲಾಯಿತು. ಇಂದು ಅನೇಕ ಮನೆಗಳಲ್ಲಿ ಭೀಮನ ಅಮಾವಾಸ್ಯೆ ಎಂದರೆ ಪತಿಯ ದೀರ್ಘಾಯುಷ್ಯಕ್ಕಾಗಿ ಪತ್ನಿವ್ರತ ಆಚರಿಸುವುದು, ಪತಿಯ ಪಾದಪೂಜೆ ಮಾಡುವುದು, ಆರತಿ ಬೆಳಗುವುದು ಎಂಬ ರೂಪದಲ್ಲಿ ಹೆಚ್ಚು ಪ್ರಸಿದ್ಧವಾಗಿದೆ. ಆದರೆ ಇದರ ಅರ್ಥವನ್ನು ಕೇವಲ ಪತಿಯೇ ಶ್ರೇಷ್ಠ, ಪತ್ನಿಯೇ ಸೇವಕಿ ಎಂಬ ಸೀಮಿತ ಚೌಕಟ್ಟಿನಲ್ಲಿ ನೋಡುವ ಅಗತ್ಯವಿಲ್ಲ. ದಾಂಪತ್ಯವೆಂದರೆ ಒಬ್ಬರು ಮತ್ತೊಬ್ಬರ ಮೇಲೆ ಅಧಿಕಾರ ಚಲಾಯಿಸುವ ಸಂಬಂಧವಲ್ಲ, ಪರಸ್ಪರ ಗೌರವ, ಪ್ರೀತಿ, ಜವಾಬ್ದಾರಿ ಮತ್ತು ಬದುಕಿನ ಜೊತೆಯಾಟ. ಪತ್ನಿ ಪತಿಯ ಆಯುಷ್ಯಕ್ಕಾಗಿ ಪ್ರಾರ್ಥಿಸುವಂತೆ, ಪತಿಯು ಪತ್ನಿಯ ಆರೋಗ್ಯ, ಆಯುಷ್ಯ, ಗೌರವ ಮತ್ತು ಸಂತೋಷಕ್ಕಾಗಿ ಪ್ರಾರ್ಥಿಸುವ ಮನೋಭಾವ ಬೆಳೆಸಿಕೊಳ್ಳಬೇಕು. ಚೆರ್ರಿ ಹೂವು. ಯತ್ರ ನಾರ್ಯಸ್ತೂ ಪೂಜ್ಯಂತೆ, ಯತ್ರ ನಾರ್ಯಸ್ತೂ ಪೂಜ್ಯಂತೆ ರಮಂತೆ ತತ್ರ ದೇವತಾಃ, ಯತ್ರೈತಾಸ್ತೂ ನ ಪೂಜ್ಯಂತೆ ಸರ್ವಾಸ್ತತ್ರ ಫಲಾಃ ಕ್ರಿಯಾಃ. ಅರ್ಥ: ಎಲ್ಲಿ ಸ್ತ್ರೀಯರನ್ನು ಗೌರವಿಸಲಾಗುತ್ತದೆಯೋ ಅಲ್ಲಿ ದೇವತೆಗಳು ನೆಲೆಸುತ್ತಾರೆ, ಎಲ್ಲಿ ಅವರಿಗೆ ಗೌರವವಿಲ್ಲವೋ ಅಲ್ಲಿ ಮಾಡುವ ಕಾರ್ಯಗಳೆಲ್ಲವೂ ಫಲರಹಿತವಾಗುತ್ತವೆ. ಹೀಗಾಗಿ ಭೀಮನ ಅಮಾವಾಸ್ಯೆಯ ನಿಜವಾದ ಸಾರ್ಥಕತೆ ಪಾದಪೂಜೆಯಲ್ಲಷ್ಟೇ ಅಲ್ಲ, ಪರಸ್ಪರ ಗೌರವದಲ್ಲಿ. ತ್ರಿಕೋನ ಧ್ವಜ. ಇಂದಿನ ಭೀಮನಿಗೆ ಒಂದು ಸಂದೇಶ. ಇಂದಿನ ಸಮಾಜಕ್ಕೆ ಭೀಮ ಎಂದರೆ ಕೇವಲ ಅಪಾರ ಶಕ್ತಿಯ ಪುರುಷನಲ್ಲ. ತನ್ನ ತಾಯಿ, ಪತ್ನಿ, ಸಹೋದರಿ, ಮಗಳು ಮತ್ತು ಸಮಾಜದ ಪ್ರತಿಯೊಬ್ಬ ಸ್ತ್ರೀಯ ಗೌರವವನ್ನು ಕಾಪಾಡುವವನು ಭೀಮ. ಅನ್ಯಾಯ ಕಂಡಾಗ ಮೌನವಾಗದೆ ಧೈರ್ಯವಾಗಿ ಪ್ರಶ್ನಿಸುವವನು ಭೀಮ. ತನ್ನ ಪತ್ನಿಯ ಶ್ರಮವನ್ನು ಗೌರವಿಸುವವನು ಭೀಮ. ಆಕೆಯ ಅಭಿಪ್ರಾಯಕ್ಕೆ ಬೆಲೆ ಕೊಡುವವನು ಭೀಮ. ಆಕೆಯ ಸುರಕ್ಷತೆ, ಸ್ವಾಭಿಮಾನ ಮತ್ತು ಹಕ್ಕುಗಳನ್ನು ತನ್ನ ಕರ್ತವ್ಯವೆಂದು ಭಾವಿಸುವವನು ನಿಜವಾದ ಭೀಮ. ಅದೇ ರೀತಿ ತನ್ನ ಪತಿಯ ಸುಖ ದುಃಖಗಳಲ್ಲಿ ಜೊತೆಯಾಗಿ ನಿಲ್ಲುವ, ಅವನ ಶ್ರಮ ಮತ್ತು ಜವಾಬ್ದಾರಿಯನ್ನು ಗೌರವಿಸುವ ಪತ್ನಿಯು ಈ ದಾಂಪತ್ಯ ಧರ್ಮದ ಅವಿಭಾಜ್ಯ ಭಾಗವೇ. ಮಣ್ಣಿನ ಹಣತೆ. ಭೀಮನ ಅಮಾವಾಸ್ಯೆ ನಮಗೆ ಹೇಳುವುದೇನು? ದೀಪ ಬೆಳಗಿಸೋಣ, ಆದರೆ ಮನೆಯೊಳಗಿನ ಅಹಂಕಾರದ ಕತ್ತಲೆಯನ್ನೂ ದೂರ ಮಾಡೋಣ. ಪೂಜೆ ಮಾಡೋಣ, ಆದರೆ ಪರಸ್ಪರ ಗೌರವಿಸುವುದನ್ನು ಕಲಿಯೋಣ. ವ್ರತ ಆಚರಿಸೋಣ, ಆದರೆ ದಾಂಪತ್ಯದ ಕರ್ತವ್ಯವನ್ನು ನೆನಪಿಸಿಕೊಳ್ಳೋಣ.
ಭೀಮನನ್ನು ಸ್ಮರಿಸೋಣ, ಆದರೆ ಅನ್ಯಾಯದ ವಿರುದ್ಧ ನಿಲ್ಲುವ ಧೈರ್ಯವನ್ನು ಬೆಳೆಸಿಕೊಳ್ಳೋಣ. ಯಾಕೆಂದರೆ ಪತಿಯ ಆಯುಷ್ಯಕ್ಕಾಗಿ ಬೆಳಗುವ ದೀಪದಷ್ಟೇ ಪತ್ನಿಯ ಗೌರವಕ್ಕಾಗಿ ಹೊತ್ತಿ ಉರಿಯುವ ಧರ್ಮದ ಜ್ಯೋತಿಯೂ ಮುಖ್ಯ. ಈ ಭೀಮನ ಅಮಾವಾಸ್ಯೆ ಪ್ರತಿಯೊಂದು ಮನೆಯಲ್ಲಿ ಪ್ರೀತಿಯ ಜ್ಯೋತಿ, ಪರಸ್ಪರ ಗೌರವದ ಬೆಳಕು, ದಾಂಪತ್ಯದ ನಂಬಿಕೆ ಮತ್ತು ಧರ್ಮದ ದೀಪ ಬೆಳಗಿಸಲಿ. ಎಲ್ಲರಿಗೂ ಭೀಮನ ಅಮಾವಾಸ್ಯೆ ಹಾಗೂ ಜ್ಯೋತಿರ್ಭೀಮೇಶ್ವರ ವ್ರತದ ಹಾರ್ದಿಕ ಶುಭಾಶಯಗಳು. ಮಣ್ಣಿನ ಹಣತೆ ದಾಸವಾಳ ತ್ರಿಕೋನ ಧ್ವಜ, ಸ್ತ್ರೀಯ ಗೌರವ ಇರುವ ಮನೆ, ಅದೇ ನಿಜವಾದ ದೇವಾಲಯ. ಪರಸ್ಪರ ಪ್ರೀತಿ ಇರುವ ದಾಂಪತ್ಯ, ಅದೇ ನಿಜವಾದ ಜ್ಯೋತಿರ್ಭೀಮೇಶ್ವರ ಪೂಜೆ.